ಡಾಕ್ಟರ್, ಏನಾಗಿತ್ರಿ ನನ್ನ ಸೊಸಿಗೆ? ಸಾಹೇಬ್ರ, ಏನಾಗಿತ್ರಿ ನಮ್ಮ ಸುಶಿಗಿ? ಯಜಮಾನ್ರ, ನಿಮ್ಗೆ ಈ ವಿಷಯ ಹೆಂಗ್ ಹೇಳೋದು? ಅಂದ್ರ ನಿಮ್ ಸೊಸೆ ಉಳಿಯಂಗಿಲ್ರಿ. ಅಂದ್ರ ಅಂದ್ರ ಏನಾಗಿತ್ರಿ ಡಾಕ್ಟರ್ ಸಾಹೇಬ್ರ? ಬೇಗ ಹೇಳ್ರಿ, ಏನಾಗೈತಿ? ಈ ನಿಮ್ ಸೊಸೆ 3 ತಿಂಗಳ ಗರ್ಭವತಿ. ಸಾಯಿಸ ಬಿಟ್ಟಿದ್ರಲ್ರಿ ಸಾಹೇಬ್ರ. ಅಲ್ಲ, ಇಂಥ ಸ್ವಂತ ಸುದ್ದಿ ಹೇಳ್ಬೇಕಾಗ ಹಿಂಗ ಮಾಡಿದ್ರಲ್ಲ. ಏನೇನೋ ಒಟ್ಟ ಖಾಲಿ ಕುಂದ್ರಂಗಿಲ್ಲ. ನನಗಂಕರ ಕೆಲಸ ಬಾಳದ. ಕುಳ್ಳು ಬಡಿಬೇಕು, ಖಾರ ಕೊಬ್ಬರಿ ಕುಟ್ಟಿಸ್ಬೇಕು, ಹೊರಸ್ ಕಟ್ಟಬೇಕು. ಒಳ್ಳೆ ಸುದ್ದಿ ಹೇಳೋಕ್ಕಿಂತ ಮುಂಚೆ ಒಂದ್ ಕೆಟ್ಟ ಸುದ್ದಿ ಹೇಳಿ ಒಳ್ಳೆ ಸುದ್ದಿ ಹೇಳೋಣ. ಈಗ ಆರಾಮ ಅದಳು ಇಲ್ಲೋ ನನ್ನ ಸುಶಿ? ನೀವೇನು ಕಾಳಜಿ ಮಾಡಿ. ನಾ ಹೇಳಿದ್ನಲ್ಲ, ನನಗೀಗ ಕೊಬ್ಬರಿ ಖಾರ ಕುಟ್ಟಿಸ್ಬೇಕು, ಹೊರಸ್ ತರಬೇಕು, ಆಮೇಲೆ ಅಕ್ಕಿಗೆ ತುಪ್ಪ ಕಾಸಿ ಗಡಿಗೆ ತುಂಬಿಡ್ಬೇಕು. ಬೇಕಾದಷ್ಟು ಕೆಲಸ ಐತ್ ನೋಡ್ರಿ. ಎಲ್ಲಾ ಕೆಲಸ ಅವ್ವ, ಏನೋ ಹೊಟ್ಟು ಬೇಕು ಕುಟ್ಟಬೇಕು ಅಂತ ಹೇಳಕತ್ತಿದ್ಯಲ್ಲ, ಏನದು? ಅಲ್ಲ, ಮತ್ತ ಭಾಳ ಸಂತೋಷದಿಂದ ಅದಿರಲ್ಲ, ಮತ್ತ ಅಪ್ಪನ ಕರ್ಕೊಂಡ ತಂಗಿ ಮನೆಗೆ ಹೋಗಿ ಬರ್ತೀನಿ ಅಂತಿದ್ರಿ, ಹೋಗ್ಲಿಲ್ಲೇನು? ಯಾಕ ನಾ ಊರಿಗೆ ಹೋದ್ರೆ ನೀನ್ ಹೆಂಡತಿ ಜೊತೆ ಚಕ್ಕಂದ ಆಡ್ಬೇಕಂತ ಅದೇನ? ಏನ್ ಬೇವ, ನಾ ಏನಾರು ಕೇಳಿದ್ರ ನೀ ಏನಾರು ಹೇಳ್ತೀನಿ ನೋಡು, ನಿನ್ ಕೂಡ ಮಾತಾಡಕ್ ಒಲ್ಲಿ ಹೋಗು. ತಮ್ಮ, ಈಕಿ ಬರೀ ಕೌಟ ಕಂಟಕದ ಮಾತುಗಳು ತಮ್ಮ. ಅಲ್ಲ, ಮಗ ಏನು ಹೇಳಕತ್ತಾನ ಕೇಳಕತ್ತಾನ, ನೀ ಏನು ಹೇಳಕತ್ತಿ? ಅಪ್ಪ, ಏನ್ ಅವ್ವ ಏನೋ ಸನ್ನಿ ಮಾಡಿ ಹೇಳಕತ್ತಾಳಲ್ಲ, ಏನದ? ಮತ್ತ ನನ್ನ ಮುಂದೆ ಹೇಳ್ಲಾರ್ದಂತ ವಿಷಯ ಏನಾರ ಐತೇನು? ಮತ್ತ ಹೆಂಗ್ ಹೇಳುದು ತಮ್ಮ? ಯಾಕೆ ಬೇವ, ನನ್ನ ಹೆಂಡತಿ ಏನಾರ ನಿಮ್ಗೆ ಅಂದಾಳೇನು? ಮತ್ತ ಆಕಿ ಸುದ್ದಿನ ಯಪ್ಪ ಇದು? ಆಕಿ ಸುದ್ದಿನ ಆಕಿ ಏನಂದಾಳ ಹೇಳ ಮತ್ತ ಬಟ್ಟ. ನಿನ್ ಹೆಂಡತಿ ಸುದ್ದಿ ಹೇಗೆ ಹೇಳೋದು ಅಪ್ಪ? ನನಗೊಂದು ತಿಳಿಯಾರ್ದಾಗೈತಿ. ಅಪ್ಪ, ಏನಾಗ್ಯದ ಮೊದ್ಲು ನೆಟ್ಟಿಗೆ ಹೇಳ್ರಿ. ಯಾಕಂದ್ರ ನನ್ನ ಹೆಂಡತಿ ನಿಮ್ಗೆ ಏನಾರ ಅಂತಿದ್ಳಂದ್ರ ಅವಳದು ಒಂದು ಕ್ಷಣ ನಾ ಈ ಮನ್ಯಾಗ ಇರ್ಗುಡ್ದಿಲ್ಲ. ನನ್ನ ತಮ್ಮಗಳ ಊರಿಂದ ಬರೋದ್ರೊಳಗ ಅದನ್ನ ತವ್ರ ಮನೆಗೆ ಕಳಿಸ್ತೀನಿ. ನನ್ನ ಅವ್ವ ಅಪ್ಪಗ ಮಾತಾಡೋಷ್ಟು ಸೊಕ್ಕ ಮಂದಿ ಐತಿ ಅವಳಿಗೆ. ಭಾರತಿ, ಏ ಭಾರತಿ, ಅಲ್ಲದು ಮುದಕಿ, ಇನ್ ವಿಷಯ ಹೇಳಂದ್ರ ಭಾಳ ಮುಂದಕ್ಕೆ ಹೋಗ್ಬಿಟ್ಟಿದ್ದಿ. ಸುಮ್ಮನೆ ಹೇಳ್ಬಿಡಿ. ಬರ ಇಲ್ಲಿ. ನೀನ್ ಹೆಂಡ್ತಿನ ಯಾಕಟ್ಟಿ ಜೋರಾಗಿ ಕೂಗಾಕತ್ತಿ? ನೀನ ಬಾ ಇಲ್ಲಿ. ನಿನ್ ಹೆಂಡತಿ ಸುದ್ದಿನ ತಮ್ಮ. ಹೆಂಡತಿ ನಿನ್ ಹೆಂಡತಿದಳಲ್ಲ, ನಿನ್ ಹೆಂಡತಿ ನಿನ್ ಹೆಂಡತಿ ಹೊಟ್ಟಿಲಾಗ್ಯಾಳ. ನನ್ನ ಹೆಂಡತಿ ಗರ್ಭವತಿ, ನನ್ನ ಹೆಂಡತಿ ಗರ್ಭವತಿ. ತಮ್ಮ, ಇನ್ನ ನಿನ್ ಹೆಂಡತಿಗೂ ಯಾವ ಕೆಲಸ ಹಚ್ಚೋದು ಬೇಡ. ಯಾಕಂದ್ರ ಅವಳು ಹೊಟ್ಟಿಲಾಗ್ಯಾಳ. ಅದಕ್ಕೋಸ್ಕರ ಅವಳಿಗೆ ಯಾವುದೇ ಕೆಲಸ ಹಚ್ಚಲಾರ್ದಂಗ ಎಲ್ಲಾ ಕೆಲಸ ನಿಮ್ಮ ಮೌನ ಮಾಡ್ಬೇಕು ನೋಡಿನ. ನೋಡ್ರಿ, ನನ್ನ ಮಗ ನಕ್ಕ ನಕ್ಕ ಕಣ್ಣಾಗ ಹೆಂಗ ನೀರು ತುಂಬಿಕೊಂಡವ ನೋಡ್ರಿ. ಸಂತೋಷ ಹೆಚ್ಚಾದ್ರ ಹಂಗ ಕಣ್ಣೀರ್ ಬರ್ತಾವ, ಸಹಜ ಬಿಡದ. ಅವ್ವ, ನೀವ್ ಎಷ್ಟು ದಿವಸದಿಂದ ಕನಸು ಕಾಣಿದ್ಯಲ್ವೇ ಇಂಥ ಸಂದರ್ಭ ಕೇಳಾಕ? ಆ ದೇವರು ಆ ನಿನ್ನ ಕನಸನ್ನ ನಿಜವಾಗಿ ಬಿಟ್ಟಲ್ವ? ನಿಜವಾಗಿ ಬಿಟ್ಟ. ನನ್ನ ಹೆಂಡತಿ ಗರ್ಭವತಿ. ಅವ್ವ, ಈ ವಿಷಯ ಅವಳಿಗೆ ಗೊತ್ತೈತೇನು? ಗೊತ್ತೈತಿ ಓ ತಮ್ಮ. ಈಗ ಡಾಕ್ಟರ್ ಹೇಳಿ ಕಳಿಸಿದ್ರು ವಿಷಯಕ್ಕೆ ಗೊತ್ತೈತಿ ವಿಷಯ. ಅಪ್ಪ, ಹಂಗಾದ್ರ ಅವಳು ಮೈಯಾಗ ಆರಾಮಿಲ್ಲೇನು? ಆರಾಮ ಅದಾವಳಪ್ಪ. ಏನೋ 2 ಸಲ ಉಲ್ಟೆಗಿತ್ತು, ಚಕ್ರ ಬಂದಿತ್ತು. ಅವಾಗ ನಿನ್ನವ್ವ ಹೋಗಿ ಡಾಕ್ಟರ್ನ ಕರ್ಕೊಂಬ ಅಂತ ಹೇಳಿ ಕಳ್ಸಿದ್ರಪ್ಪ. ಡಾಕ್ಟರ್ ಬಂದು ಈ ವಿಷಯ ಹೇಳೋದ್ರು. ಈ ವಿಷಯ ಕೇಳಿ
ನನಗಂತೂ ಬಹಳ ಸಂತೋಷ ಆಗೈತಪ್ಪ. ಈ ನನ್ನ ಸಸಿ ಅದಲ್ಲ ಹೇಮರೆಡ್ಡಿ ಮಲ್ಲಮಿದ್ದಂಗ ಈ ಮನೆ ತನಕ ಕೀರ್ತಿ ಕರೆಸಿಟ್ಟಾಳಪ್ಪ. ಕೀರ್ತಿ ಕರೆಸಲೇ ಇಟ್ಟಾಳ. ಹೌದಪ್ಪ ಹೌದಪ್ಪ ಯಪ್ಪ, ನೀ ಹೇಳೋ ಮಾತ ಖರಿ ಐತಿ. ನೀನು ಸೊಸಿ ನಮ್ಮ ಮನೆ ತನಕ ಅಂತ ಇಂತ ಕಳಸ ಇಟ್ಟಿಲ್ಲಪ್ಪ, ಬಂಗಾರದ ಕಳಸನ ಇಟ್ಟಾಳ. ಇಂಥ ಸೊಸಿ ಸಿಗ್ಬೇಕಾದ್ರೆ ನೀನು ಪುಣ್ಯಳಪ್ಪ. ಯಾವ ಜನ್ಮದ ಪುಣ್ಯ ಏನೋ ನನಗ ಹೆಂಡತಿಯಾಗಿ ಸಿಕ್ಕಾಳೈಕಿ. ಹೇ ತಮ್ಮ, ಚಿಕ್ಕಂದಿನಿಂದಲೂ ಈ ಭೂಮಿ ತಾಯಿ ಮ್ಯಾಗ ಶ್ರದ್ಧೆಯಿಂದ ದುಡ್ದಿಯಲ್ಲ, ಆ ಪುಣ್ಯದಿಂದನಪ್ಪ ನಿನಗೆ ಇಂತಹ ಹೆಂಡತಿ ಸಿಕ್ಕಿದ್ದು. ಮಗ ಬಂದಿದ್ದು ಏನೋ ಹೇಳ್ಬೇಕಂದ್ರೆ ಎಲ್ಲ ಮರ್ತ ಬಿಟ್ಟಿದ್ದೀರಿ ನೀವ. ಏನ್ ಹೇಳಂದಿದ್ದಿ? ನಿಮ್ಗೂ ವಯಸ್ಸು ಹಾಕೋತ ಬಂದ್ರಿ ನೋಡು, ಹಂಗ ಎಲ್ಲ ಮರ್ತ್ ಬಿಡ್ತೀರಿ. ಮನಿ ದೇವ್ರಿಗೆ ಹೋಗುನು, ಬರುವಾಗ ಹಣಕಾಯಿ ಮಾಡಿಸ್ಕೊಂಡ್ ಬರುನು ಅಂತ ಹೇಳಿರ್ಲಿಲ್ಲ. ಮರ್ತೆ ಬಿಟ್ಟಿದ್ ನೋಡು. ನಡಿ ಹೋಗೋಣ. ಸರಿ, ಹಂಗ ಬರುವಾಗ ನನ್ನ ಸೊಸೆಗೆ ಗಂಡು ಮಗ ಹುಟ್ಲಿ ಅಂತೇಳಿ ಅಭಿಷೇಕ ಮಾಡಿಸ್ಕೊಂಡು ಬರುನು. ಹೌದೌದು. ಸರಿ ಬರುಣ. ಅಪ್ಪ ಅವ್ವ, ನೀವು ಹಿಂಗ್ ಕೆಲಸ ಮಾಡು. ಗಂಡ ಮಗ ಹುಟ್ಟಿರ ಬೆಳ್ಳಿ ತೊಟ್ಟಿಲ್ದಾಗ ತೂಗ್ತೀನಿ ಅಂತ ಹೇಳಿ ನೀ ಬೇಡ್ಕೋ. ಅಪ್ಪ ಬಂಗಾರದ ತೊಟ್ಟಿಲ್ದಾಗ ತೂಗ್ತೀನಿ ಅಂತೇಳಿ ಅಪ್ಪ ಬೇಡ್ಕೊತಾನ. ಅಂದ್ರೆ ನಿಮ್ಮಿಬ್ಬರಿಗೂ ಸರಿ ಹೋಗ್ತದ. ಅದಕ್ಕೇನಾಯ್ತಪ್ಪ, ನಮಗೇನು ದೇವ್ರ ಕಡಿಮೆ ಮಾಡ್ಯಾನ. ನನ್ನ ಸೊಸಿ ತನ್ನಗ ಹಡದ್ರ ಬಂಗಾರ ತೊಟ್ಲಾಗ ಹಾಕಿ ತಗೊಂಡ್ಲ, ಅದ್ರಾಗ ನಡಿ. ಯಪ್ಪ ಶಿವಪ್ಪ, ನಾ ಹೇಳ್ತೀನಿ ನೋಡು, ನಾವಿಬ್ರು ಗುಡಿಗೆ ಹೋಗಿ ಬರ್ಮಟ ನಿನ್ ಹೆಂಡ್ತಿನ್ ಬಿಟ್ಟು ನೀ ಎಕ್ಕಡೆ ಅಲ್ಲಾಡೋಂಗಿಲ್ಲ, ಮನ್ಯಾಗ ಇರ್ಬೇಕು. ಆಕಿ ಕೈಲಿ ಯಾವ ಕೆಲ್ಸಾನು ಮಾಡ್ಸೋಂಗಿಲ್ಲ. ಹೇಳಿದ್ದೆಲ್ಲ ತಿಳಿತೋ ಇಲ್ಲೋ? ನಾವ್ ಗಡಾನ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಅರ್ಚನೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಹೇಳಿದ ನೆನಪಾಯ್ತಿಲ್ಲ? ಬರ್ಲೆ? ಗರ್ಭವತಿ, ನನ್ನ ಹೆಂಡತಿ ಗರ್ಭವತಿ. ಭಾರತಿ, ಏ ಭಾರತಿ, ಬಾಯಿಲಿ. ಯಾಕ್ರಿ ಕರೆದ್ರಿ? ಇನ್ನು ಇಲ್ಲ, ಸಂತೋಷ ಹೆಚ್ಚಾಗಿ ನಿನಗೆ ಕೂಗಿದೆ. ಅಂತ ಸಂತೋಷ ಏನಾಗಿತ್ತು ನಿಮಗೆ? ಯಾಕೆಂದ್ರೆ ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ನನಗೆ ಗೊತ್ತಾಗೈತಿ ಬಾ. ಆ ಗೊತ್ತಾಗಿ ನಾನು ನಿನ್ ಕೂಗಿದ್ದು. ಏನು ಗೊತ್ತಾಗಿತ್ತು ನಿಮಗ? ಡಾಕ್ಟರ್ ಬಂದು ಹೋದದ್ದು. ಹೌದ್ರಿ, ಸ್ವಲ್ಪ ವಾಂತಿ ಆಯ್ತು, ತಲೆಗೆ ಸುತ್ತು ಬಂದಂಗಾಯ್ತು. ಅದಕ್ಕೆ ಅತ್ತೆ ಮಾವಂದ್ರು ನೋಡಿದ್ರೆ ಹೆದ್ರಿ ಡಾಕ್ಟರ್ನ ಕರೆಸಿದ್ರು. ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದೆ, ಆದ್ರೂ ಅವ್ರಿಗೆ ಕರೆಸಿಬಿಟ್ರು ರೀ. ಹೌದು, ಮತ್ತೆ ಡಾಕ್ಟರ್ ಬರ್ದಿದ್ರ ಈ ವಿಷಯ ನನಗೆ ಹೆಂಗ್ ಗೊತ್ತಾಗ್ತಾ ಇತ್ತು? ಹಾಗಾದ್ರೆ ಡಾಕ್ಟರ್ ಏನಂತ ಹೇಳಿದ್ರು? ಭಾರತಿ, ಅದೆಲ್ಲ ಬಿಡು. ನಾನು ನಿನಗೆ ಒಂದು ಮಾತು ಕೇಳ್ತೀನಿ, ನಿನಗೆ ಖರೆ ಹೇಳ್ತೀಯ? ಕೇಳಿ, ಹೇಳ್ತೀನಿ. ಹಾಗಾದ್ರೆ ನಿಜ ನೋಡ್ತೀನಿ ಅಂತ ನೀ ಖರೆ ಹೇಳು. ಗಂಡ ಅಂದ್ರ ದೇವ್ರು, ದೇವ್ರ ಮುಂದೆ ಸುಳ್ಳು ಹೇಳ್ಬಾರ್ದಲ್ಲ? ಇಲ್ಲ ರೀ, ನಾನು ಯಾವತ್ತಿದ್ರು ನಿಮ್ಮ ಮೇಲೆ ಎಂದಾದ್ರೂ ನಾನು ಸುಳ್ಳು ಹೇಳಿದ್ದೇನಾ? ಇಲ್ಲ ರೀ, ಸತ್ಯವಾಗ್ಲೂ ಹೇಳ್ತೀನಿ. ಹಂಗಾದ್ರ ನನ್ನ ಮುಂದೆ ಸುಳ್ಳು ಹೇಳಂಗಿಲ್ಲ ಅಂತ ನಾನು ಮುಟ್ಟಿ ಆಣೆ ಮಾಡಿ ಹೇಳು. ಯಾಕಂದ್ರ ನೀ ಆಮೇಲೆ ಸುಳ್ಳು ಹೇಳ್ಬಾರ್ದು ನೋಡು, ಅದಕ್ಕೆ ಆಣೆ ಮಾಡಿ ಹೇಳು. ಆಯ್ತು ರೀ, ನಾನು ಯಾವತ್ತಿದ್ರು ನಿಮ್ಮ ಮುಂದೆ ಸುಳ್ಳು ಹೇಳುವುದಿಲ್ಲ ರೀ, ಸುಳ್ಳು ಹೇಳುತ್ತಿಲ್ಲ. ನೀನೀಗ ಗರ್ಭವತಿ ಅಂತ ನಿಜವೇ? ಯಾಕೆ ಸುಮ್ಮನೆ ಹೇಳು, ನಿಜ ಹೇಳು. ನೀನು ಗರ್ಭವತಿ ಅಂತೆ. ಹೆದರ್ಕೋಬೇಡ, ಹೆದರ್ಕೋಬೇಡ, ನಿಜ ಹೇಳು. ನೀನು ಗರ್ಭವತಿ, ಗರ್ಭವತಿ, ಗರ್ಭವತಿ. ಹೌದು, ಹೌದು, ಹೌದು. ಇದಕ್ಕೆ ಪರಿಹಾರ ಭಾರತಿ, ಅಂದು ನಮ್ಮ ಮದುವೆಯಾದ ಮರುದಿನ ಪ್ರಥಮ ರಾತ್ರಿ ಎಂದು ತಂದೆ ತಾಯಿಗಳು ನಮ್ಮನ್ನ ಹರಿಸಿ ಒಂದುಗೂಡಿಸಿದರು. ಸಾಂಪ್ರದಾಯಿಕ ಪ್ರಕಾರ ಸತಿಪತಿಗಳು ಒಂದಾಗಲೆಂದು ನಮ್ಮನ್ನು ಕಳಿಸಿಕೊಟ್ರು. ಆ ದಿನ ರಾತ್ರಿ ನನ್ನ ಮನದ ಬಯಕೆಯಂತೆ ನಾನು ನಿನ್ನ ಮುಟ್ಟಲು ಬಂದಾಗ ನೀನೇನಂದೆ? ದೂರ ಸರದೆ ಕೈ ಮುಗಿದು ಬೇಡ್ಕೊಂಡೆ, ಸ್ವಾಮಿ ನಾನೊಂದು ವ್ರತ ಮಾಡ್ತಾ ಇದ್ದೀನಿ, ನನ್ನ ವ್ರತ ಮುಗಿಯುವವರೆಗೆ ನೀವು ನನ್ನ ಮುಟ್ಟಬೇಡಿ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡೆ. ನಾನು ನಿನ್ನ ಒತ್ತಾಯ ಮಾಡಲಿಲ್ಲ.
ನಾನಿನ್ನು ಒತ್ತಾಯ ಮಾಡಲಿಲ್ಲ, ನಿನ್ನ ಮನಸ್ಸು ನೋಯಿಸಲಿಲ್ಲ, ನಿನ್ನ ಪೂಜೆಗೆ ಅಡ್ಡನೂ ಬರಲಿಲ್ಲ. ಈ ವಿಷಯ ನನ್ನ ಹೆತ್ತ ತಂದೆ ತಾಯಿಗೂ ನಾನು ತಿಳಿಸಲಿಲ್ಲ. ಅಂದಿನಿಂದ ಇಂದಿನವರೆಗೆ ನಿನ್ನ ಸಂಪರ್ಕವೇ ಇಲ್ಲ ಎಂದಾಗ ಇಂದು ನೀ ಗರ್ಭವತಿ ಅಂತ ತಿಳಿದು ನಾ ಅಳಬೇಕು. ಒಂದು ಗೊತ್ತಾಗ್ತಾ ಇಲ್ಲ ಬರ್ತೀವಿ. ನನ್ನ ತಂದೆ ತಾಯಿ ನಿನ್ನ ಮೇಲೆ ಇಟ್ಟ ಪ್ರೀತಿ ಹೇಳ್ತಿರೋದು. ನನ್ನ ಸೊಸೆಗೆ ಯಾರಾದ್ರೂ ಈ ಊರಿನಲ್ಲಿ ನಡೆಯಕ್ಕೆ ಬಂದ್ರ ಗಿರಿಜಮ್ಮನ ಹಿರಿಯ ಸೊಸಿ ಭಾರತಿಯನ್ನು ನೋಡಿ ಕಲೀರಿ ಅಂತ ಊರಿಗೆ ಹೇಳ್ತಾ ಇದ್ರು. ಅಂತ ನನ್ನ ತಂದೆ ತಾಯಿಗೆ ಈ ವಿಷಯ ಗೊತ್ತಾದ್ರ ಅವರು ಜೀವಂತವಾಗಿ ಉಳಿಯಬಹುದೇ? ಈ ಊರಿನ ಜನ ನಿನ್ನ ಮೇಲೆ ಇಟ್ಟ ಪ್ರೀತಿ ಅಪಾರ. ಯಾರಾದರೂ ಹೆಣ್ಣು ಮಗಳು ಹೊಸದಾಗಿ ಈ ಊರಿಗೆ ನಡೆಯಲಿಕ್ಕೆ ಬಂದ್ರೆ ಗಿರಿಜಮ್ಮನ ಸೊಸೆ ಭಾರತೀಯನ ನೋಡಿ ಬಾಳ್ವೆ ಮಾಡಿರಿ ಅಂತ ಊರಿಗೆ ಹೇಳ್ತಾ ಇತ್ತು. ನಾಳೆ ಈ ವಿಷಯ ಅವರಿಗೆ ಗೊತ್ತಾದ್ರ ನಾನು ಜೀವಂತವಾಗಿ ಉಳಿಯಬಹುದೇ? ಈ ಮನೆತನದ ಮರ್ಯಾದೆ ಬೀಳಬಹುದೇ? ಹೇಳು ಮಾಡ್ತೀನಿ, ಹೇಳು. ಯಾಕೆ ಸುಮ್ಮನಾಗಿ ಈ ರೀತಿ ಮೋಸ ಮಾಡಲಿಕ್ಕೆ ನಾನು ನಿನಗೆ ಮಾಡಿದ ಅನ್ಯಾಯವಾದ್ರೂ ಏನು? ಮೊದಲ ನಾನು ನೊಂದ ಜೀವಿಗೆ ಆಸರೆಯಾಗಲೆಂದು ನಾನು ನಿನ್ನ ಮದುವೆಯಾದೆ. ಮದುವೆಗೆ ಮುಂಚೆ ಈ ವಿಷಯ ನನಗೆ ಹೇಳಿದ್ರ ನಾ ಜೀವನದಲ್ಲಿ ಮದುವೆನೇ ಆಗುತ್ತಿರಲಿಲ್ಲ. ನಿನಗೆ ಮೋಸ ಮಾಡಿದವರೊಂದಿಗೆ ನೀನು ಮೋಸ ಮಾಡಬಹುದಿತ್ತು. ಆದ್ರ ಈ ರೀತಿ ಮೋಸ ಮಾಡಿ ಕುತ್ತಿಗೆ ಕೊಯ್ಯಬಾರ್ದು. ನನ್ನ ತಂದೆ ತಾಯಿ ಮಾತು ಕೇಳಿ ನಾನಿನ್ನ ಮದುವೆಯಾಗಿ ಮೋಸ ಹೋದೆ. ಇದು ಮೋಸ. ಇಲ್ಲ, ನಾನು ನಿಮಗೆ ಮೋಸ ಮಾಡಿಲ್ಲ ಸ್ವಾಮಿ, ನಾನು ನಿಮಗೆ ಮೋಸ ಮಾಡಿಲ್ಲ ರೀ. ನನಗೆ ಮೋಸ ಮಾಡಿದ ವ್ಯಕ್ತಿ ಬೇರೊಬ್ಬ ಇದ್ದಾನೆ. ನನ್ನ ತಾಯಿ ತಮ್ಮನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ತಂದೆ ಅವನನ್ನು ತಂದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರು. ಅವತ್ತು ಮನೆಯಲ್ಲಿ ಯಾರು ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಕುಡಿದು ಬಂದು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ನಾನು ಎಷ್ಟು ಪರಿಯಾಗಿ ಅವನನ್ನು ಕೇಳಿಕೊಂಡ್ರು ಕೂಡ ಅವನು ನನ್ನನ್ನು ಬಿಡಲಿಲ್ಲ ಸ್ವಾಮಿ, ಬಿಡಲಿಲ್ಲ. ಈ ನನ್ನ ಶೀಲ ಅವತ್ತೇ ಮಣ್ಣು ಪಾಲಾಗಿ ಹೋಯ್ತು ರೇ, ಮಣ್ಣು ಪಾಲಾಗಿ ಹೋಯ್ತು. ಅವ ಮಾಡಿದ ಪಾಪದ ಹೊರಿ ನನ್ನ ತಲೆ ಮೇಲೆ ಯಾಕೆ ಹಾಕಿದೆ? ನಿನ್ನ ಶೀಲವನ್ನು ಹಾಳು ಮಾಡಿದವನೊಂದಿಗೆ ನೀನು ಮದುವೆಯಾಗಿದ್ರ ನಿನ್ನ ಪಾಪ ಅವನು ನಿಷ್ಠಾದರೂ ಕಡಿದು ಹೋಗ್ತಿತ್ತು. ಅದನ್ನು ಬಿಟ್ಟ ಬೇರೊಬ್ಬನ ಮದುವೆ ಆದ್ರ ಇದು ಮುಚ್ಚಿ ಹೋಗ್ತದೆ ತಿಳಿದುಕೊಂಡು. ಇಲ್ಲ, ಮದುವೆಗೆ ಮುಂಚೆ ಈ ನನ್ನ ಪಾಪದ ಹೊರೆಯನ್ನು ಹೊರಗೆ ಹಾಕ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ ನಾನು. ಆದ್ರೆ ಇದು ನನ್ನಿಂದ ಸಾಧ್ಯವಾಗ್ಲಿಲ್ಲ ರೀ, ಈಗ ಮಾಡಿದ್ದೊಂದು ಪಾಪ, ಇನ್ನು ಗರ್ಭಪಾತ ಮಾಡಿ ಶಿಶು ಹತ್ಯೆ ಮಾಡುವುದೊಂದು ಮಹಾಪಾಪ. ನೋಡು ಭಾರತಿ, ಸತ್ಯವನ್ನು ಒಂದು ಸಲ ಹೇಳಿ ಮುಗಿಸಬಹುದು, ಆದ್ರೆ ಸುಳ್ಳನ್ನ ಮುಚ್ಚಿ ಹಾಕ್ಲಿಕ್ಕೆ 1000 ಸುಳ್ಳು ಹೇಳ್ಬೇಕಾಗ್ತದ. ಬರೀ ನಾನು ಮಾಡಿದ ತಪ್ಪಿಗೆ ಪವಿತ್ರವಾದ ನಿಮಗೆ ಈ ಅಪವಿತ್ರವಾದ ದೇಹವನ್ನು ನಿಮಗೆ ಅರ್ಪಿಸಬಾರ್ದು ಅಂತ ಅವತ್ತು ನಮ್ಮ ಪ್ರಥಮ ರಾತ್ರಿಯ ದಿನ ನಿಮಗೆ ಕೈ ಮುಗಿದು ಕಾಲಿಗೆ ಬಿದ್ದು ಗೋಗರದೆ ಪೂಜೆಯ ನೆಪ ಮಾಡಿ ನಿಮ್ಮಿಂದ ನಾನು ದೂರ ಉಳಿದು ಬಿಟ್ಟೆ. ನೀವು ಇಷ್ಟೊಂದು ಒಳ್ಳೆಯವರು ಅಂತ ನನಗೆ ಗೊತ್ತಿದ್ರೆ ನಿಜವಾಗ್ಲೂ ರೀ ನಾನು ನಿಮ್ಮನ್ನು ಬಯಸುತ್ತಿರ್ಲಿಲ್ಲ ರೀ.
ಇದು ನಿನ್ನ ತಪ್ಪಲ್ಲ ಭಾರತಿ, ಇದು ನಿನ್ನ ತಪ್ಪಲ್ಲ, ಎಲ್ಲವೂ ವಿಧಿಯ ಕೈವಾಡ. ಅವನ ಆಟ ಯಾರಿಗೆ ತಿಳಿಯದು ಭಾರತಿ? ಅವ ಆಡಿಸಿದಂಗ ನಾವು ಆಡ್ಬೇಕು, ಅವ ಅಳಿಸಿದಾಗ ನಮ್ಮನ್ನು ಅಳಿಸಿ ನಗುವುದಂದ್ರೆ ಅವನಿಗೂ ಸಂತೋಷ ಆಗ್ತಿರ್ಬೇಕು. ಇರ್ಲಿ ಭಾರತಿ, ನನಗನ್ಸ್ತದ ನಾನು ಹೆತ್ತವರಲ್ಲಿ ಏನೋ ದೋಷ ಇರಬೇಕು ಒಂದು, ಇಲ್ಲ ನಾನೇ ನನ್ನ ಕರ್ಮವನ್ನು ನನ್ನ ಬೆಚ್ಚಿಗೆ ಕಟ್ಟಿಕೊಂಡು ಬಂದಿರಬೇಕು ಒಂದು. ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸಬಾರ್ದಂತ ನನಗೂ ಗೊತ್ತು. ಆದ್ರೆ ಏನ್ ಮಾಡುದು, ಈ ಮನುಷ್ಯನ ಗುಣ ಈ ರೀತಿ ಮಾತಾಡಿಸ್ಬಿಡ್ತದ. ಇರ್ಲಿ ಭಾರತಿ, ಇದನ್ನೆಲ್ಲ ಮರೆತು ಬಿಟ್ಟು ನಾನು ಈಗ ಒಂದು ನಿರ್ಧಾರಕ್ಕೆ ಬರೋಣ. ಹೇಳಿ ಸ್ವಾಮಿ, ಯಾವ ನಿರ್ಧಾರ ಅಂತ ಹೇಳಿ. ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ಳಬೇಕಾಗಿರುವುದು ನನ್ನ ಕರ್ತವ್ಯ. ಒಂದು ವೇಳೆ ಏನಾದರೂ ಇಂಥ ಸಮಯದಲ್ಲಿ ನೀನು ಸಾವನ್ನಪ್ಪು ಅಂತ ಹೇಳಿದ್ರು ಕೂಡ ಅದಕ್ಕೆ ನಾನು ಸಿದ್ಧಳಿದ್ದೀನಿ. ಅಂತ ಹೀನ ಹೃದಯದವನು ನಾನಲ್ಲ. ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವಿಬ್ರು ಹಾಕಿಕೊಳ್ಳೋಣ. ನೋಡು ಭಾರತಿ, ಅಂತರಂಗದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರಾಗದಿದ್ದರು, ಬಹಿರಂಗದಲ್ಲಿ 1000 ಜನರ ಎದುರಿಗೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೇನೆ. ಆ ತಪ್ಪಿಗಾದರೂ ನಾನು ನಿನ್ನನ್ನು ಸಹಿಸಿಕೊಳ್ಳಲೇಬೇಕು. ನೋಡು ಭಾರತಿ, ನಾವಿಬ್ಬರು ಬಗೆಹರಿಸಿಕೊಳ್ಳೋಣ. ಇದು ಈ ವಿಷಯನ ಯಾರಿಗೆ ಹೇಳುದು ಬೇಡ, ನಮ್ಮಿಬ್ಬರದೇ ಬಗೆಹರಿಸಿಕೊಳ್ಬೇಕು. ಇನ್ನೊಬ್ಬರಿಗೆ ಹೇಳುವ ವಿಷಯವೂ ಇವುದಲ್ಲ. ನೋಡು ಭಾರತಿ, ನೀನೀಗ ಗರ್ಭವತಿ, ನೀ ಆ ಮಗುವಿಗೆ ಜನ್ಮ ಕೊಡು, ಆ ಮಗುವಿನ ತಂದೆ ನಾನಾಗ್ತೀನಿ. ಈ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು, ಇನ್ನೊಬ್ಬರಿಗೆ ತಿಳಿಬಾರ್ದು, ತಿಳಿಸಲೇಬಾರ್ದು. ನೀನು ಆ ಮಗುವಿಗೆ ಜನ್ಮ ಕೊಡು, ಆ ಮಗುವಿನ ತಂದೆ ನಾನಾಗ್ತೀನಿ. ಆದ್ರ ಬಹಿರಂಗದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರಾಗಿರೋಣ. ಆದ್ರ ಅಂತರಂಗದಲ್ಲಿ ಮಾತ್ರ ನನ್ನಪ್ಪ ಮಗುವಿನ ಜೊತೆ ನಿನ್ನ ಹಿರಿಯ ಮಗ ಅಂತ ತಿಳ್ಕೊ. ಸ್ವಾಮಿ, ಈ ನಿಮ್ಮ ಹೃದಯ ಎಷ್ಟೊಂದು ವಿಶಾಲ, ಈ ನಿಮ್ಮ ಆತ್ಮ ಅದೆಷ್ಟು ಪವಿತ್ರ. ನಿಮಗೆ ಜನ್ಮ ಕೊಟ್ಟಿರುವ ತಾಯಿಯ ಗರ್ಭ ಅದು ಎಷ್ಟೊಂದು ಪವಿತ್ರವಾಗಿರ್ಬೇಕು. ನಾನು ನಿಮಗೆ ಇಷ್ಟು ದ್ರೋಹ ಮಾಡಿದ ತಪ್ಪಿಗೆ ನನ್ನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿ ಹತ್ತುಕ್ಕಾಗಿಗಳಿಗೆ ನೀವು ಅರ್ಪಿಸಬೇಕಾಗಿತ್ತು ರೀ. ಆದ್ರೆ ಇವತ್ತು ನೀವು ಮಾಡಿರೋದು ಪಾಪದ ಕೃತಿಗೆ ಬರೆಯಾಗಿರುವ ಈ ನನ್ನ ಕಂದನಿಗೆ ತಂದೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲರೇ, ತಂದೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಅರೇ ನೋಡಿ, ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಿರಬಾರ್ದು. ನನ್ನಂತ ಅಪವಿತ್ರವಾದ ಈ ಹೆಣ್ಣು ಬದುಕಿದ್ರೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಅಪಕೀರ್ತಿ ತರುವಂತಾಗತ್ತೆ ರೀ, ಅಪಕೀರ್ತಿ ತರುವಂತಾಗತ್ತೆ. ನಿಮ್ಮ ಕೈಯಿಂದ ನನಗೆ ಪ್ರಾಯಶ್ಚಿತ್ತ ಆಗ್ಬೇಕಾದ್ರೆ ನೀವೇ ನನ್ನನ್ನು ಕೊಂದು ಬಿಡಿ ಸ್ವಾಮಿ. ನೋಡಿ, ನೀವೇ ನನ್ನನ್ನು ಕೊಂದು ಬಿಡಿರಿ. ಏನಿದು ಹುಚ್ಚರಂಗ ಬಡಬಡಿಸಿದ್ರ ನನ್ನಿಂದ ನಿನಗ ಪ್ರಾಯಶ್ಚಿತ? ನೀನೀಗ ಹೇಳುವ ಮಾತು ತಿಳಿಯದ ಬುದ್ಧಿ ಏಡಿಗಳು ಮಾಡುವ ಹೇಯ ಕೃತ್ಯವಿದು. ನಾನು ನಿನ್ನ ಬಡದಕ್ಕೊಂದ ಜೈಲು ಅನುಭವಿಸಿದ್ರ ನನ್ನ ಆತ್ಮಕ್ಕ ಶಾಂತಿ ಸಿಗ್ತದೇನು? ನೋಡು ಭಾರತಿ, ಹೆಣ್ಣಿನ ಜೀವನ ಅಂದರ ಒಡೆದ ಮಣ್ಣಿನ ಗಡಿಗೆಯ ಹಾಗೆ. ಒಡೆದ ಮಡಿಕೆಯನ್ನು ತಂದು ಆ ತುಂಡುಗಳನ್ನು ಮತ್ತು ಜೋಡಿಸಿದರೆ ಮುಕ್ಕಾದ ಮಡಿಕೆ ಅಂತ ಅನುಭವ. ಬೇಡ, ಆ ಮಡಿಕೆಯನ್ನು ತರುವುದು ಬೇಡ, ನಾನನ್ನು ಒಡೆಯುವುದು ಬೇಡ, ಮತ್ತೆ ಅದನ್ನು ಒಂದು ಗೂಡಿಸುವುದು ಬೇಡ. ನೋಡ್ಬಾರ್ದು, ಒಂದು ಮಾತು ಹೇಳ್ತೀನಿ. ಈಗ ನನ್ನ ತಂದೆ ತಾಯಿ ಬರೋ ಹೊತ್ತಾಯ್ತು, ನೀನು ಹೆದರಿ ಬೇಡ, ಹೋಗು, ಬುದ್ಧಿಗಂಟು ತಗೊಂಡ್ಕೊಂಡು ಬಾ. ಯಾಕಂದ್ರ ನನ್ನ ತಾಯಿ ತಂದೆ
ಅದೆಷ್ಟು ಆಸೆ ಇಟ್ಟುಕೊಂಡಾರ. ನನಗೆ ಗಂಡ ಮಗ ಹುಟ್ಟಿದ್ರ ಬಂಗಾರದ ತೊಟ್ಟದಾಗ ತೂಗುತ್ತೀನಿ ಅಂತ ಬೇಡ್ಕೊಳ್ಳಕ್ ಹೋಗ್ಯಾರ. ಇರ್ಲಿ, ಅವ್ರ ಆಸೆನಾರ ಯಾಕೆ ನಾವು ನಿರಾಶೆ ಮಾಡ್ಬೇಕು? ನೋಡು, ಈಗ ನೀನು ಹಡಿಯುವ ಮಗನನ್ನ ತೊಟ್ಟದಾಗ ಹಾಕಿ ತೂಗಿದ್ರಾಯ್ತು. ಆ ಮಗು ಆದ್ರ ಅಷ್ಟೇ, ಈ ಮಗು ಆದ್ರ ಅಷ್ಟೇ. ನನ್ನ ತಂದೆ ತಾಯಿಗಳಿಗೆ ಹುಟ್ಟುವ ಮಗುವಿನ ತಂದೆ ಯಾರು ಅಂತ ಗೊತ್ತಿಲ್ಲ. ಅವರು ಆ ಮಗುವಿನ ತಂದೆ ನಾನು ಅಂತ ತಿಳ್ಕೊಂಡಾರ. ಆ ಮಗುವಿನ ತಂದೆ ನಾನು ಆದ್ರ ಅವ್ರ ಅಜ್ಜ ಅಜ್ಜಿ ಆಗ್ತಾರ. ಹೆತ್ತವ್ರ ಮುಂದ ನಾ ಏನಾರು ಸುಳ್ಳು ಹೇಳಿ ಬದುಕ್ತೀನಿ. ಹುಟ್ಟಿ ಇಷ್ಟು ದೊಡ್ಡವಾದ್ರ ನಾ ಒಂದು ಸುಳ್ಳು ಹೇಳಿದ ಮಗ ಅಲ್ಲ. ಆದ್ರ ನಿನಗಾಗಿ ನಮ್ಮ ಮನೆತನದ ಮರ್ಯಾದೆಗಾಗಿ ನಾನು ಸುಳ್ಳು ಹೇಳ್ತೀನಿ, ಏನಾರು ಹೇಳಿ ಬದುಕಿಸ್ತೀನಿ. ಹೋಗು, ನನ್ನ ತಂದೆ ತಾಯಿಗಳು ಬರುವತ್ತಾಯ್ತು, ಹೋಗು. ಮಡದಿಯಾಗಿ ನಿಂದದಿ ತುಂಬಿ ಮಾತೆಯಾಗಿ ನೀಂತೆ ಹೆಣ್ಣಿನ ಒಲುಮೆ ಕಾಣದೆ ಹೋದೆ ವಿಧಿ ಕೈದ ಆಟಕ್ಕೆ ನಾ ಸೋತೆ ಮಗು ಜನಿಸಲೆಂದೇ ತಂದೆಯ ಬಯಕೆ ಆ ಮಗುವಿಗೆ ನಾನು ಪಡೆದವನಾಗುವೆ. ಆ ಮಗುವಿಗೆ ನಾ ಪಡೆದವನಾಗುವೆ. ಜಗದ ಕಣ್ಣಿಗೆ ಮಣ್ಣೆರಚಿದನ ಏನಿದೆಯೋ ವಿಧಿ ಮರ್ಮ, ಏನಿದೆಯೋ ವಿಧಿ ಮರ್ಮ, ಏನಿದೆಯೋ ವಿಧಿ ಮರ್ಮ. ಬರ್ತಿ? ಯಾಕೆ ಬರ್ತಿ? ಯಾಕೆ ಕಣ್ಣಲ್ಲಿ ನೀರು ಹಾಕ್ತೀಯ? ನೀ ಹೆದರ್ಬೇಡ ಮಾಡಿದ್ದೀನಿ. ನೋಡು, ಧೈರ್ಯವಾಗಿರು. ಯಾಕಂದ್ರ ನೀನು ಈ ರೀತಿ ದುಃಖ ಮಾಡಿ ಉಪವಾಸ ಬಿದ್ದು ನಿನ್ನ ಹೊಟ್ಟೆಯಾಗಿ ನಮ್ಮ ಮಗನ ಯಾಕೆ ನೀ ಆರೋಗ್ಯ ಹಾಳು ಮಾಡ್ತಿ? ನೀ ಉಂಡುಟ್ಟು ಆರಾಮಾಗಿರು, ಅಂದ್ರೆ ಆ ಬೆಳೆಯುವ ಮಗು ಆರಾಮಾಗಿರುತ್ತೈತಿ. ನೀ ಹೆದರ್ಬೇಡ, ನೀ ಚಿಂತೆ ಮಾಡಬೇಡ, ಧೈರ್ಯವಾಗಿರು. ನಾನು ನಿಮ್ಮ ಮಾತಿಗೆ ಒಪ್ಪಿಕೊಂಡಿದ್ದೀನಿ, ಆದ್ರೆ ನೀವು ಕೂಡ ನನ್ನದು ಒಂದೇ ಒಂದು ಮಾತನ್ನು ನಡೆಸಿಕೊಡ್ತೀರಾ?
ಹೇಳು, ಏನು ಮುಚ್ಚಿಟ್ಕೊಳ್ಬೇಡ, ಹೇಳು, ಧೈರ್ಯವಾಗಿ ಹೇಳು. ರೀ, ಇವತ್ತು ಈ ನಿನ್ನ ಪವಿತ್ರವಾದ ಪಾದಗಳಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ರೀ, ತುಂಬ ಆಸೆ ಆಗ್ತಾ ಇದೆ. ಪಾದ ಕೊಡಿಸುವಲ್ಲಿ ನಮಸ್ಕಾರ ಮಾಡಬೇಕು. ಏನು ಹುಚ್ಚರಂಗ್ ಮಾತಾಡೋದು? ತಾಯಿ ಎಂದಾದ್ರ ಮಗನ ಪಾದ ಮುಟ್ಟಿ ನಮಸ್ಕಾರ. ಎತ್ತ ತಾಯಿ ಮಗನ ಪಾದ ಮುಟ್ಟಿ ನನ್ನನ್ನು ಯಾವ ನರಕದಾಗ ಕಳಿಸ್ಬೇಕಂತ ಮಾಡಿದಿ? ಬೇಡ, ಹೇಳು, ಹುಚ್ಚರಂಗ್ ಮಾತಾಡ್ಬೇಡ, ಹೋಗು. ಕಣ್ಣೀರು ಒರೆಸ್ಕೋ, ಕಣ್ಣೀರು ಒರೆಸ್ಕೋ. ನನ್ನ ತಂದೆ ತಾಯಿ ಬರೋ ಹೊತ್ತಾಯ್ತು, ಕಣ್ಣೀರು ಒರೆಸ್ಕೋ. ಅಲ್ಲೇ ಇವ್ರ ನೋಡಿದೇನ ದೇವ್ರ ಲೀಲೆ ಹೇಳತ್ತಿರೋದು. ನಾವಲ್ಲಿ ಗುಡಿಗೆ ಹೋಗಿವಿ, ಸೊಸಿ ಇಲ್ಲಿ ಆರಾಮಾಗಿ ಗಂಡನ್ ಕೂಡ ಮಾತಾಡ್ಕೋತ ನಿಂತಾವ ನೋಡ್ರಿ. ನೀವ್ ಅಟ್ಟ ಬೇಡ್ಕೊಂಡು ಬಂದಿಲ್ಲ ದೇವ್ರ ಹತ್ರ, ನನ್ ಸೊಸಿ ಲಘು ಆರಾಮಾಗ್ಲಿ ಅಂತ ಹೇಳಿ ನಾನು ದೇವ್ರಿಗೆ ಬೇಡ್ಕೊಂಡು ಬಂದಿನಿ. ನೋಡು, ಅದಕ್ಕ ಇವ್ರಿಬ್ರು ಮಾತಾಡ್ಕೋತಿರ್ಬೇಕು, ಸೊಸಿ ಅಂದಿರ್ಬೇಕು. ಹಡಿದ್ರ ನನ್ನಂತದ್ ಹಿಡಿತೀನಿ ಅಂತ, ಹೆಣ್ ಹಿಡಿತೀನಿ ಅಂತ ಇವ್ರು ಅಂದಿರ್ಬೇಕು, ಮಗ ಅಂದಿರ್ಬೇಕ. ನಿನ್ನಂತದ್ ಯಾಕ, ನನ್ನಂತದ್ ಗಂಡ ಹಿಡಿತೀನಿ ಅಂತ ಹಡ್ಲಿ ಅಂತ ಮಗ ಅಂದಿರ್ಬೇಕು. ಯಾಕ ನನ್ನ ಸೊಸಿ ಅಂತದ ಹುಟ್ಟಬೇಕು ಅಂತ ನಾ ಅಂತೀನಿ. ಇಲ್ಲ ಇಲ್ಲ, ನನ್ನ ಮಗನ ಹಂತದ ಬಿಚ್ಚಿ ಅವನ ಬಾಯಾಗ ಬಿದ್ದಿರ್ಬೇಕು ಅಂತ ಹುಡುಗ ಹುಟ್ಟಬೇಕು. ಅಪ್ಪ ಅವ್ವ, ಯಾಕೆ ನೀವು ಇಬ್ರು ಜಗಳಾಡ್ತೀರಿ? ಆ ದೇವ್ರು ಯಾವ್ದಾರ ಒಂದು ಕೊಡ್ಬೇಕ, ಕೊಡ್ತಾನ ಬಿಡು. ಕೊಟ್ಟಿದ್ದನ್ನ ನಾವು ತಗೊಂಡ್ರಾತ್ಪ, ಕೊಟ್ಟಿದ್ದನ್ನ ತಗೊಂಡ್ರಾತು. ಯಾಕವಾ ಇನ್ನೂ ಆರಾಮಾಗಿತ್ತು ಇಲ್ಲ ಹಿಂಗ ಹೇಳುವ? ಹಂಗಾರ ಹೋಗಿ ಡಾಕ್ಟರ್ಗೆ ಕರ್ಕೊಂಬರ್ತೀನಿ. ನಿನ್ನ ಸೊಸಿ ನೀ ಹೇಳುದು ಖರೆ ಐತಪ್ಪ, ನೀ ಹೇಳೋದು ಖರೆ ಐತಿ. ಯಪ್ಪ, ಈ ನಿನ್ನ ಸೊಸಿ ನಮ್ಮ ಮನೆಗೆ ಕಳಸ ಇಟ್ಟಂದ್ರ ಹಂಗಿದ್ದಳಪ್ಪ, ಹಂಗಿಡ್ಲಿಲ್ಲ. ಬಂಗಾರದ ಕಳಸನ ಇಟ್ಟು, ಬಂಗಾರದ ಕಳಸನ ಇಟ್ಟಾಳ. ಇದು ನಿನ್ನ ಪುಣ್ಯಪ್ಪ, ನಿನ್ನ ಪುಣ್ಯ. ಅದಕ್ಕೆ ಇಂಥ ಸೊಸಿ ಸಿಗ್ತಾಳ. ನನ್ನ ಯಾವ್ದ ಜನ್ಮದ ಪುಣ್ಯ ಏನೋಪ್ಪ, ನನಗೆ ಇಂತಾಗಿ ಸಿಗ್ತಾಳಪ್ಪ. ನೀ ಯಾಕೆ ಅಳಕತ್ತಿ? ನೋಡಪ್ಪ, ಆಕಿಗೇನು ಆಗೋದಿಲ್ಲ ಅಂತ ಡಾಕ್ಟರ್ ಹೇಳೋಗ್ಯಾರ. ನೀ ಏನು ತಪ್ಪಬೇಡ, ಅಳಕ್ ಹೋಗ್ಬೇಡಪ್ಪ, ಬೇಡ. ಅಲ್ರಿ, ಅವಿನ್ನೂ ಏನೇನ್ ಮಾತಾಡ್ಕೋತಿದ್ವೋ ಏನೋ. ನಾವು ಹಂಗಾರ ಲಘು ಲಘು ಬಂದ್ಬಿಟ್ವಿ. ಹೇಳಿದ್ದ ಮರ್ತೇನ? ಊರಿಗೆ ಹೋಗಿ ಬರೋಣ ಮಗಳ ಮನೆಗೆ ಅಂತ ಹೇಳಿದ್ನಿಲ್ಲ. ಮತ್ ನಡೀರಿ ಹೋಗುನು, ಅವ್ ಮಾತಾಡ್ಕೊತಾವು, ಮಾತಾಡ್ಕೊಳ್ಳಿ. ಅವ್ವ, ಏನೋ ನೀವು ತಂಗಿ ಮನೆಗೆ ಹೊಂಟಿರ ಹೌದಿಲ್ಲ? ಹೌದು. ಹಂಗಾದ್ರ ಆ ತಂಗಿಗೂ ಈ ವಿಷಯ ತಿಳಿಸ್ಬಿಡ್ರಿ. ಅಣ್ಣ ಹ್ಯಾಂಗಿದಾನಂತ ಕೇಳಿದ್ರ ಆರಾಮ ಇದಾನ ಅಂತ ಹೇಳ್ರಿ. ಯಾಕಂದ್ರ ಇಲ್ಲಿ ನಡೆದ ವಿಷಯ ನಿಮಗ್ ಗೊತ್ತೇ ಇಲ್ಲ, ಗೊತ್ತಿಲ್ಲ. ನಡೀರಿ. ಅಪ್ಪ, ನಾ ಅಷ್ಟ ಹೊಲ ಕಡೆ ಹೋಗಿ ಬರ್ತೀನಿ. ಏನ್ ನಿಂತದಿಯೋ ನೋಡಪ್ಪ, ಸೊಸೆನ್ ಇಂತ ಇತ್ರಾಗ ಬಿಟ್ಟ ನೀನ್ ಹೊಲಕ್ ಹೋಗೋದು ಬೇಡ ರೀ. ಅವ ನಾವ್ ಮಾತಾಡ್ಕೋತಿದ್ರ ಹಂಗ ನಿಲ್ತಾನ. ನಾವ್ ಹೋಗು ನಡೀರಿ. ಅವ ಎಲ್ಲ ಹೋಗುದಿಲ್ಲ, ಹೆಂಡತಿ ಸಂಗಟ ಮಾತಾಡ್ತಾನ. ನಡೀರಿ, ಹೋಗು. ನಾವ್ ಮಾವ, ಅವರು ಹೊಲಕ್ಕೆ ಹೋಗ್ಲಿ ಬಿಡಿ, ಮಾಡುವ ಕರ್ತವ್ಯವನ್ನ ಮಾಡ್ತಾನೇ ಇರಬೇಕು. ಬ್ಯಾಡವಾ, ನಾ ಹೇಳೋದು ಕೇಳು ಒಂದಿಟ್ಟು. ಅವ ಹೊಲಕ್ ಹೋಗೋದು ಬೇಡ. ಗಿರಿಜಾ, ನಡಿ, ನಾವು ಹೋಗೋಣ. ಇಲ್ಲೇ ಇರ್ತಾನ. ಮಾತ್ ಹಚ್ಕೊಂಡ್ ನಿಂತ್ರ ಅವ ಹೊಲಕ್ಕೂ ಹೊಕ್ಕನ, ಎಲ್ಲಾ ಕಡೆ ಹೊಕ್ಕನ. ತಂಗಿ, ನಿನಗೆ ಗೊತ್ತಾಗುದಿಲ್ಲ. ನೀವ್ ಒಂಚೂರು ಮಾತಾಡ್ತೀರಿ, ನಾವ್ ಬರ್ತೀವಿ. ಭಾರತಿ, ನಾನಷ್ಟ ಹೊಲಕ್ಕೆ ಹೋಗಿ ಬರ್ತೀನಿ. ಹೋಗಿ ಊಟ ಮಾಡಿ. ನಾನು ಊಟ ಮಾಡ್ತೀನಿ, ಆದ್ರೆ ನಿನ್ನ ಊಟ? ನನ್ನ ಊಟ ನಾನು ಮಾಡ್ತೀನಿ, ಮಾಡ್ತೀನಿ. ನಿಮ್ಮ ಕರ್ತವ್ಯವನ್ನ ನೀವು ಮಾಡಿ, ನನ್ನ ಕರ್ತವ್ಯನ ನಾನು ಮಾಡ್ತೀನಿ.
ಮಾತೆಯಾಗಿ ನೀ ಹೆಣ್ಣಿನ ಬಲುಮೇ